ಕರ್ತನಲ್ಲಿ ಪ್ರಿಯವಾದವರೇ, ಯೇಸು ಕ್ರಿಸ್ತನ ಮಹಿಮೆಯುಳ್ಳ ನಾಮದಲ್ಲಿ ನಿಮ್ಮೆಲ್ಲರನ್ನ ವಂದಿಸುತ್ತೇನೆ. ಈ ದಿನದ ದೇವರ ವಾಕ್ಯದ ಭಾಗ ಕೀರ್ತನೆಗಳು 119:57 ವಚನ. ಯೆಹೋವನೇ, ನನ್ನ ಪಾಲು ನೀನೆ, ನಿನ್ನ ವಾಕ್ಯಗಳನ್ನು ಕೈಗೊಳ್ಳುವೆನು ಎಂದನು. ಇಲ್ಲಿ ದಾವೀದನು ತನ್ನ ಪೂರ್ಣ ಪ್ರೀತಿಯನ್ನು ಕರ್ತನ ಮೇಲಿಟ್ಟನು. ಒಂದಾನೊಂದು ಕಾಲದಲ್ಲಿ ಒಬ್ಬ ರಾಜನು ತನ್ನ ಹುಟ್ಟಿದ ಹಬ್ಬವನ್ನು ಆಚರಿಸಿಕೊಳ್ಳುವಾಗ ತನ್ನ ಎಲ್ಲ ಯುದ್ಧ ವೀರರನ್ನ ಕರೆದು, ನೀವು ನನ್ನ ಅರಮನೆ ಒಳಗಡೆ ಹೋಗಿ ನಿಮಗೆ ಏನೇನು ಬೇಕೋ ಅದನ್ನೆಲ್ಲ ತೆಗೆದುಕೊಳ್ಳಬಹುದು ಎಂಬುದಾಗಿ ಆಜ್ಞಾಪಿಸಿದನು. ಅಷ್ಟೇ, ರಾಜನ ಸುತ್ತಲೂ ಇದ್ದ ಎಲ್ಲ ಯುದ್ಧ ವೀರರು ಮತ್ತು ತನ್ನ ಸೇವಕರು ಅರಮನೆಯ ಕಡೆಗೆ ಓಡಿ ಹೋದರು. ಅಲ್ಲಿದ್ದಂಥ ಮುತ್ತುಗಳು, ವಜ್ರಗಳು, ವೈಡೂರ್ಯಗಳು ಮತ್ತು ಇನ್ನು ಅನೇಕ ಬೆಲೆ ಬಾಳುವಂಥ ಸಂಪತ್ತುಗಳು, ಚಿನ್ನದ ಆಭರಣಗಳು ಎಲ್ಲವನ್ನ ತೆಗೆದುಕೊಂಡು ತಮ್ಮ ತಮ್ಮ ಮನೆಗೆ ಓಡಿ ಹೋದರು. ಕೆಲವೇ ಸಮಯದಲ್ಲಿ ಇಡೀ ಅರಮನೆಯೇ ಖಾಲಿಯಾಗಿ ಬಿಟ್ಟಿತು. ಅಲ್ಲಿ ಒಂದು ಸಣ್ಣ ವಸ್ತುವಾದರೂ ಕೂಡ ಉಳಿಯಲೇ ಇಲ್ಲ. ಆದರೆ ಅದೇ ಸಮಯದಲ್ಲಿ ಒಬ್ಬನೇ ಒಬ್ಬ ಸೈನಿಕನು ಮಾತ್ರ ರಾಜನ ಪಕ್ಕದಲ್ಲಿಯೇ ಒಂಟಿಯಾಗಿ ನಿಂತಿದ್ದನು. ರಾಜನು ಅವನನ್ನು ನೋಡಿ, ನೀನು ಯಾಕೆ ಹೋಗಲಿಲ್ಲ? ನನ್ನ ಪಕ್ಕದಲ್ಲಿಯೇ ನಿಂತಿದ್ದೀಯಲ್ಲ, ನಿನಗೆ ಏನು ಬೇಡವೇ? ಅರಮನೆಯಲ್ಲಿ ನಿನಗೆ ಬೇಕಾದದ್ದನ್ನು ನೀನು ತೆಗೆದುಕೊಳ್ಳಬಹುದಿತ್ತಲ್ಲವೇ ಎಂದು ಕೇಳಿದನು. ಅದಕ್ಕೆ ಆ ಸೈನಿಕನು ಅತ್ಯಂತ ನಮ್ರತೆಯಿಂದ ಆ ರಾಜನ ಪಾದಗಳಿಗೆ ಬಿದ್ದು ನಮಸ್ಕರಿಸಿ, ರಾಜನೇ, ಎಲ್ಲರೂ ನಿಮ್ಮನ್ನು ಬಿಟ್ಟು ಓಡಿ ಹೋದರು, ಆದರೆ ನಿಮ್ಮನ್ನು ಬಿಟ್ಟು ಹೋಗಲು ನನ್ನ ಮನಸ್ಸಿಗೆ ಇಷ್ಟವಿಲ್ಲ. ನೀವೇ ನನ್ನ ಪಾಲು ಮತ್ತು ನನ್ನ ಸ್ವಾತಂತ್ರ್ಯವೂ ಆಗಿದ್ದೀರಿ. ನಿಮ್ಮನ್ನು ರಕ್ಷಿಸಬೇಕಾದದ್ದು ನನ್ನ ಕೈಯಲ್ಲಿರುವಂಥ ಒಂದು ಕರ್ತವ್ಯವಾಗಿದೆ. ಈ ಲೋಕದಲ್ಲಿರುವಂಥ ಚಿನ್ನ, ಬೆಳ್ಳಿ ಎಲ್ಲ ವಸ್ತುಗಳಿಗಿಂತಲೂ ನೀವು ನನಗೆ ಬೆಲೆಯಾದವರು. ಅವೆಲ್ಲವೂ ಕಾಲಾಂತರದಲ್ಲಿ ನಾಶವಾಗಿ ಹೋಗಿಬಿಡುತ್ತದೆ. ಆದರೆ ನಾನು ನನ್ನ ರಾಜನ ಮೇಲಿಟ್ಟಿರುವ ಪ್ರೀತಿಯು ಎಂದಿಗೂ ಅಳೆದು ಹೋಗುವಂಥದ್ದೇ ಅಲ್ಲ. ರಾಜನಿಗೆ ಇದನ್ನು ಕೇಳಿ ಅವನ ಹೃದಯವು ನೀರಾಗಿ ಹೋಯಿತು. ಆ ಸೈನಿಕನನ್ನು ರಾಜನು ಅಪ್ಪಿಕೊಂಡು ಅವನನ್ನು ತನ್ನ ದೇಶದ ಒಂದು ದೊಡ್ಡ ಮಂತ್ರಿಯನ್ನಾಗಿ ಅವನನ್ನು ನೇಮಿಸಿಕೊಂಡನು. ಹಾಗಾಗಿ ನಾವು ಕೂಡ ನಮ್ಮ ರಾಜಾದಿ ರಾಜನಾಗಿರುವಂಥ ಕರ್ತನನ್ನು ನಮ್ಮ ಪೂರ್ಣ ಹೃದಯದಿಂದ ನಾವು ಆತನನ್ನು ಪ್ರೀತಿಸಬೇಕು. ನಮ್ಮ ರಾಜಾದಿ ರಾಜನೇ ನಮ್ಮ ಪ್ರೀತಿಯನ್ನು, ನಮ್ಮ ಪ್ರಿಯನಾಗಿರುವಂಥ ನಮ್ಮ ಕರ್ತನಾಗಿದ್ದಾನೆ. ಹಾಗಾಗಿ ದಾವೀದನು ಹೇಳುವ ಹಾಗೆ, ದೇವರೇ, ನೀನೇ ನನ್ನ ಪಾಲಾಗಿದ್ದೆ ಎಂಬುವ ಹಾಗೆ ನಾವು ಕೂಡ ನಮ್ಮ ಕರ್ತನನ್ನು ನೋಡಿ, ದೇವರೇ, ನೀವೇ ನನ್ನ ಪಾಲು, ನನ್ನ ಸ್ವಾತಂತ್ರ್ಯವು ಎಂಬುದಾಗಿ ನಾವು ಹೇಳಬೇಕು. ಹಾಗಾಗುವಂತೆ ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. ಆಮೇನ್. ಗಾಡ್ ಬ್ಲೆಸ್ ಯು.